ಹೇ ನಮಸ್ಕಾರ. ಈ ವಿಡಿಯೋಲ್ಲಿ ಹಾಂಗ್ಕಾಂಗಿಂದ ಜೂಜಾಡಕ್ಕೆ ಫೇಮಸ್ ಆದ ಹಾಂಗ್ಕಾಂಗ್ ಪಕ್ಕದಲ್ಲಿರೋ ಮೆಕ್ಯಾವ್ ಒಂದು ದೇಶಕ್ಕೆ ಹೋಗ್ತಾ ಇದ್ದೀವಿ. ಅದು ಜಸ್ಟ್ 1 ಅವರ್ ಬೋಟಲ್ಲಿ ಅಷ್ಟೇ. ಸೊ ಹೆಂಗೆ ಹೋಗೋದು, ಏನು ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋಲಿ. ಆ್ಯಂಡ್ ಹೆಂಗೆ ಮೆಕ್ಯಾವ್ ರೀಚ್ ಆದೆ, ಮೆಕ್ಯಾವ್ ಹೆಂಗೆ ಮಿಂಚ್ತಾ ಇದೆ. ಸೊ ಮೆಕ್ಯಾವ್ನ ಲಾಸ್ ವೇಗಸ್ ಆಫ್ ಏಷ್ಯಾ ಅಂತ ಕರೀತಾರೆ. ದುಬೈಗೂ ಏನೂ ಇಲ್ಲ ಇದ್ರ ಮುಂದೆ. ಸೊ ಆ ಥರ ಒಂದು ಮೆಕ್ಯಾವ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ನಮ್ಮ ಶಾನ್ದಾರ್ ಹೋಟೆಲ್ ಹೆಂಗಿರುತ್ತೆ ಅದೆಲ್ಲ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನಮ್ಮ ಜೊತೆ ಟ್ರಾವೆಲ್ ಮಾಡಿ ಹಾಂಗ್ಕಾಂಗಿಂದ ಮೆಕ್ಯಾವ್ಗೆ. ಥ್ಯಾಂಕ್ ಯು. ಹಾಯ್. ಆಚೆ ಟ್ಯಾಕ್ಸಿ ರೆಡಿ ಇದೆ. ಒಳ್ಳೆ ಕೆಲಸ ಕೇಳೋಣ ಬರ್ತಾರ ಅಂತ. ಹೋಗೋಣ ಮತ್ತೆ ನನ್ನ ಫೇವ್ರೆಟ್ ಟ್ಯಾಕ್ಸಿಯಲ್ಲಿ. ಎಷ್ಟು ಸರಿ ಹತ್ತಿದ್ರು ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ. ನಂಗೆ ರೆಟ್ರೋ ಕಾರ್ಸ್ ಅಂದರೆ ಸಕ್ಕತ್ ಇಷ್ಟ. ಓಕೆ, ಸೊ ಇವಾಗ ಇಳ್ಕೊಂಡಿದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದೀನಿ ಅಂದರೆ ಮೆಕ್ಯಾವ್. ಸೊ ಹಾಂಗ್ಕಾಂಗ್ ಟು ಮೆಕ್ಯಾವ್ಗೆ ಒಂದು ಫೆರಿಲಿ ಹೋಗ್ತಾ ಇದ್ದೀವಿ. ಮೆಕ್ಯಾವ್ ಇನ್ನೊಂದು ಕಂಟ್ರಿ ನಾನು ಹೇಳ್ತಾ ಇದ್ದು. ಅದಕ್ಕೆ ಫೆರಿಗೆ ಹೋಗ್ಬೇಕಂದ್ರೆ ಒಂದು ಜಾಗಕ್ಕೆ ಬರಬೇಕು. ಆ ಜಾಗ ಹೆಸರು ನಾನು ಇಲ್ಲಿ ಹಾಕಿರ್ತೀನಿ. ಶೆನ್ವ್ಯಾನೋ ಏನೋ ಇದೆ. ಈ ಫೆರಿ ಟರ್ಮಿನಲ್ ಹೆಸರು ಹಾಂಗ್ಕಾಂಗ್ ಮೆಕ್ಯಾವ್ ಫೆರಿ ಟರ್ಮಿನಲ್ ಅಂತ. ಟಿಕೆಟ್ಸ್ ತೊಗೊಬೇಕು ಫೆರಿಗೆ. ಸೊ ಈ ಥರ ಇರುತ್ತೆ. ಟರ್ಬೋಜೆಟ್ ಅಂತ ಒಂದು ಕಂಪ್ನಿ ಇರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಒಂದಷ್ಟು ಕಂಪ್ನೀಸ್ ಇರುತ್ತೆ. ಅದ್ರ ಬೆಸ್ಟ್ ಎಲ್ಲರೂ ಸಜೆಸ್ಟ್ ಮಾಡಿ ಟರ್ಬೋಜೆಟ್. ಇನ್ನು 15 ಮಿನಿಟ್ಸ್ ಇದೆ ಅಷ್ಟೇ. 15 ಮಿನಿಟ್ಸಲ್ಲಿ ಫೆರಿ ಹತ್ತಬೇಕು. ಕರೆಕ್ಟಾಗಿ 11:15 11:30ಗೆ ಒಂದು ರೆಡಿ ಇದೆ ಅಂತ ಅಲ್ಲಿ ಡಿಸ್ಪ್ಲೇಲಿತ್ತು. ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 2,000 ಆಗುತ್ತೆ ಒಬ್ರಿಗೆ. $175 ಹಾಂಗ್ಕಾಂಗ್ ಡಾಲರ್ಸ್ ಒನ್ ಪರ್ಸನ್ ಹೋಗೋಕ್ಕಷ್ಟೇ. ಸೊ ಫೆರಿ ಪಾಯಿಂಟ್ ರೀಚ್ ಆದ್ವಿ. ಸೊ ಪ್ರೋಸೆಸ್ ವೆರಿ ಸಿಂಪಲ್. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೋಗ್ಬೇಕಾದ್ರೆ ಪಕ್ಕ ಇಮಿಗ್ರೇಷನ್ ಇರುತ್ತೆ. ನಾವು ಇಮಿಗ್ರೇಷನ್ ಫೇಸ್ ಮಾಡಿದ್ವಿ ಇಲ್ಲಿ, ಬಟ್ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಸೊ ಹಾಂಗ್ಕಾಂಗ್ ಟು ಮೆಕ್ಯಾವ್ ಜಸ್ಟ್ 1 ಅವರ್ ಫೆರಿಯಲ್ಲಿ. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ 4 ಅವರ್ಸ್. ಸೊ ಹಾಂಗ್ಕಾಂಗ್ ಟು ಮೆಕ್ಯಾವ್ ಟ್ರಾವೆಲ್ ಮಾಡ್ಬೇಕಂದ್ರೆ ಫೆರಿಯಲ್ಲಿ ಒಂದು ಪಾಸ್ಪೋರ್ಟ್ ಇರಬೇಕು, ಮತ್ತೆ ಪ್ರೀ ಅರೈವಲ್ ಫಾರ್ಮು. ಇಂಡಿಯಾ ಟು ಹಾಂಗ್ಕಾಂಗ್ ಅಂತ ಟ್ರಾವೆಲ್ ಮಾಡಿರ್ತಾರಲ್ಲ, ಪ್ರೀ ಅರೈವಲ್ ಫಾರ್ಮು ಮತ್ತು ಪಾಸ್ಪೋರ್ಟ್ ಇದ್ರೆ ಸಾಕು. ಆ್ಯಂಡ್ ಟಿಕೆಟ್ ತೊಗೊಳ್ಳಿ ಇಲ್ಲೊಂದು, ಅಷ್ಟೇ ಮುಗೀತು. ಎಲ್ಲ ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನ್ ಆಗಿ ಟಿಕೆಟ್ಸ್ ಚೆಕ್ ಮಾಡಿ ಒಂದು ಸ್ಟಿಕ್ಕರ್ ಹಾಕಿ ಕೊಡ್ತಾರೆ ಟಿಕೆಟ್ ಮೇಲೆ. ಅದನ್ನು ಸೀಟ್ ನಂಬರ್ ಅನ್ಸುತ್ತೆ, ಅದು ಮಾಡಿ ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ. ಫೆರಿ ಹತ್ತೋದು ಒಂದೇ ಬಾಕಿ. ವೆರಿ ಎಕ್ಸೈಟೆಡ್. ಫಸ್ಟ್ ಟೈಮ್ ಫೆರಿಯಲ್ಲಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೋಗ್ತಾ ಇರೋದು. ಅದೊಂಥರ ಎಕ್ಸೈಟ್ಮೆಂಟ್ ಇದೆ. ಇಲ್ಲಿರೋರಿಗೆಲ್ಲ ಸುಮ್ಮನೆ ಕೆಲಸದ ಮೇಲೆ ಹೋಗಿ ಬರ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ವೆರಿ ಕಾಮನ್ ಲೋಕಲ್ಸ್ಗೆ. ಬಟ್ ಟೂರಿಸ್ಟ್ ನಮಗೆ ಒಂಥರ ಸ್ಪೆಷಲ್ ಅಲ್ಲ. ಸೊ ಲಗೇಜ್ ಎಲ್ಲ ಇಲ್ಲಿ ಇಡ್ತಾರೆ. ಲಗೇಜಲ್ಲಿ ಇಟ್ಬಿಟ್ಟು ಸೊ ಮೇಲೆ ಹೋಗ್ಬೇಕು. ದೊಡ್ಡ ದೊಡ್ಡ ಕೇಸ್ ತೊಗೊಂಬಂದ್ರು ಓಕೆ. ಲಗೇಜಸ್ ಎಲ್ಲ ಇಲ್ಲಿ ಇಡ್ಬೋದು ಒಳಗಡೆ. ಆ್ಯಂಡ್ ಹಿಂಗೆ ಮೇಲೆ ಒಳಗಡೆ ಬಂದರೆ ಫ್ಲೈಟ್ ಥರನೇ ಇರುತ್ತೆ. ಸೇಮ್ ಫ್ಲೈಟ್ ಫೀಲಿಂಗೇ ಇದೆ. ಫುಲ್ AC ಇದೆ, ಎಕನಾಮಿಕ್ ಕ್ಲಾಸು. ಸೊ ವಿಂಡೋ ಸೀಟ್ ಸಿಕ್ಕಿಲ್ಲ ಅನ್ಸುತ್ತೆ ನಮಗೆ. ಸೊ ಊಟ ಗೀಟ ಎಲ್ಲ ಕೊಡ್ತಾರೆ, ಸ್ನ್ಯಾಕ್ಸ್ ಎಲ್ಲ. ಸೊ ಎಕ್ಸ್ಟ್ರಾ ಪೇ ಮಾಡಬೇಕು. ಫುಲ್ ಹೌಸ್ ಆಗೋಗಿದೆ, ಜನ ತುಂಬ್ಕೊಂಬಿಟ್ಟಿದ್ದಾರೆ ಇಲ್ಲಿ. ಫೆರಿ ಸ್ಟಾರ್ಟ್ ಆಯಿತು, ಮೂವ್ ಆಗ್ತಾ ಇದೆ. ಆ್ಯಂಡ್ ಲೆಗ್ ರೂಮ್ ಎಲ್ಲ ನೋಡಿ ಡಿಸೆಂಟಾಗಿದೆ. ಇಲ್ಲಿ ಬ್ಯಾಗ್ ಇಟ್ಕೊಬೋದು. ಆ್ಯಂಡ್ ಇಲ್ಲಿ ತಿನ್ನೋಕ್ಕೆ ಜಾಗ ಇದೆ, ಟೇಬಲ್ ಇದೆ. ಆ್ಯಂಡ್ ಇದು ಒಳಗಡೆ ಸೇಫ್ಟಿ ಮೆಷರ್ಸ್, ವಾಮಿಟಿಂಗ್ ಸೆನ್ಸೇಷನ್ ಆದರೆ ವೈಫೈ ಕನೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಲಗೇಜ್ ಇಡೋಕ್ಕೆ ಸೇಮ್ ಫ್ಲೈಟ್ ಥರನೇ ಸೀಟ್ ಮೇಲೆ ಇರುತ್ತೆ. ಇಲ್ಲಿ ಮಧ್ಯೆ ಇರೋರಿಗಿಲ್ಲ, ಅಲ್ಲಿ ಸೈಡಲ್ಲಿ ವಿಂಡೋ ಸೀಟ್ ಇರೋರಿಗೆಲ್ಲ ಇದೆ, ನಾವು ಇಡ್ಬೋದು. ಸೊ ಹಾಂಗ್ಕಾಂಗ್ ಟು ಮೆಕ್ಯಾವ್ ಹೋಗೋಕ್ಕೆ ಫೆರಿಯಲ್ಲಿ 1 ಅವರ್ ಆಗುತ್ತೆ. ಬಸ್ಸಲ್ಲಿ ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ಸೊ ಬಸ್ಸಲ್ಲಿ ಹೋಗ್ಬೋದು, ಫೆರಿಲಿ ಹೋಗ್ಬೋದು. ಕಾಸ್ಟ್ ಆಲ್ಮೋಸ್ಟ್ ಸೇಮೇ ಇದೆ. ಬಸ್ಸಿನೊಂದು $20 ಹಾಂಗ್ಕಾಂಗ್ ಡಾಲರ್ಸ್ ಕಮ್ಮಿ ಆಗ್ಬೋದು. ಇದಕ್ಕೆ 175 ಆಯಿತು. 175 ಹಾಂಗ್ಕಾಂಗ್ ಡಾಲರ್ಸ್ ಅಂದರೆ ಒಂದು 2,000 ಆಗುತ್ತೆ. 1900 ಚೇಂಜ್ ಏನೋ ಇದೆ. ನಾನು ಏನೇ ಡಾಲರ್ಸ್ ಹೇಳಿದ್ರು ಇಂಟು 12 ಹಾಕೊಂಬಿಡಿ. ಸೊ ಅಷ್ಟು ಇಂಡಿಯನ್ ರುಪೀಸ್ ಆಗುತ್ತೆ. ಓಕೆ, ಸೊ ಇವಾಗ ಮೆಕ್ಯಾವ್. ಜಸ್ಟ್ ಫೆರಿ ಟರ್ಮಿನಲಿಂದ ಆಚೆ ಬಂದ್ವಿ. ಇಟ್ಸ್ ಅ ಹೋಲ್ ನ್ಯೂ ಕಂಟ್ರಿ, ಬಟ್ ಚೈನಾ ಅಡ್ಮಿನಿಸ್ಟ್ರೇರ್ಡೇ ಇದು. ಹಾಂಗ್ಕಾಂಗ್ನೂ ಅಷ್ಟೇ ಚೈನಾ ಅಡ್ಮಿನಿಸ್ಟ್ರೇರ್ಡ್ ಕಂಟ್ರಿ. ಆ್ಯಂಡ್
ಇವನ್ ಮೆಕ್ಕಾ ಆಸ್ ವೆಲ್. ಫೆರಿಲಿ 1 ಅವರಲ್ಲಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಬಂದಿರೋದು ಒಂಥರ ಎಕ್ಸೈಟ್ಮೆಂಟ್. ಫ್ರೀ ಶಟಲ್ಸ್ ಇರುತ್ತೆ ಇಲ್ಲಿ. ಸೊ ನೋಡ್ಕೊಂಡು ಹೋಗ್ಬೇಕು ನೀವು ಯಾವ ಕಸಿನೋ ಯಾವ ಹೋಟೆಲಲ್ಲಿ ಉಳ್ಕೊತೀರೋ, ಸೊ ಆ ಹೋಟೆಲ್ ಫ್ರೀ ಶಟಲ್ಸ್ ಇರುತ್ತೆ. ನಮ್ಮ ಹೋಟೆಲ್ದು ಫ್ರೀ ಶಟಲ್ ಇದೆ. ಆ ಫ್ರೀ ಶಟಲ್ ಇರೋ ಪಾಯಿಂಟು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಪೋರ್ಚುಗೀಸಲ್ಲಿ ಬರೆದಿರ್ತಾರೆ, ಯಾಕಂದರೆ ಇಲ್ಲಿ ಪೋರ್ಚುಗಲ್ ಅವರು ಆಳ್ತಾ ಇದ್ರು ಮುಂಚೆ. ಜಾಸ್ತಿ ಇನ್ನೂ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಹೋಗೋಣ ಬನ್ನಿ. ಇಲ್ಲೆಲ್ಲ ನೋಡಿ, ಇದು ಕವರ್ ಆಗಿದೆಯಲ್ಲ ಮೇಲೆ ಫುಲ್ AC. ಇದು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಇದೆ, ಅಟ್ಲೀಸ್ಟ್ ಕ್ಲೋಸ್ ಟು 1 ಕಿಲೋಮೀಟರ್. ಸೊ 1 ಕಿಲೋಮೀಟರ್ ಫುಲ್ ಹಿಂಗೆ ಕ್ಲೋಸ್ಡಾಗೆ ಇರುತ್ತೆ, AC ಇರುತ್ತೆ. ಸೊ ನೋಡಿ ಎಲ್ಲ ಹೋಟೆಲ್ ಹೆಸರು ಹಾಕ್ಕೊಂಡಿರ್ತಾರೆ ಫ್ರೀ ಶಟಲ್ ಅಂತ. ನಮ್ದು ಇದು ಬ್ರಾಡ್ವೇ ಮೆಕ್ಯಾವ್ ಅಂತ. ಸೊ ಆಗಲೇ ಒಂದು ಕೆಸಿನೋ ದರ್ಶನ ಆಗೋಯ್ತು. ಎಂಟ್ರೆನ್ಸ್ ಒಳಗಡೆ ಹೋಗಿಲ್ಲ. ಸೊ ಫಸ್ಟ್ ನಮ್ಮ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಬೇಕು. ಸೊ ನೋಡಿ, ನಾವು ಹೋಗ್ತಾ ಇರೋ ಹೋಟೆಲ್ಗೆ ಫ್ರೀ ಶಟಲ್ ಇದೆ. ಸೊ ಇದು ನಮ್ಮ ಶಟಲ್. ಸೊ ನಮ್ಮ ಹೋಟೆಲ್ ಹೆಸರಲ್ಲಿದೆ ನೋಡಿ, ಬ್ರಾಡ್ವೇ ಮೆಕ್ಯಾವ್ ಅಂತ. ಫ್ರೀ ಶಟಲ್ನಲ್ಲಿ ಆರಾಮಾಗಿ ನಾವು ಹೋಟೆಲ್ವರೆಗೆ ಹೋಗ್ಬೋದು. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ರೈಡ್ ಇರುತ್ತೆ. AC. ಓಕೆ, ಸೊ ವಿಂಡೋ ಸೀಟು. ಲೆಟ್ಸ್ ಗೋ. ವಾ, ಸೆಕೆಂಡ್ ಫ್ಲೋರ್. ಹೋಗ್ತಾ ಇರೋದಾಗ ಗೊತ್ತಾಗ್ತಾ ಇರಲ್ಲ. ಲಿಫ್ಟ್ ನೋಡಿ. ಸೊ ಜಸ್ಟ್ ಎಂಟ್ರಿ ಕೊಟ್ವಿ. ಓಕೆ, ಸೊ ಇವಾಗ ರೀಚ್ ಆದ್ವಿ ನಮ್ಮ ಹೋಟೆಲ್ಲು, ಒಂದು ಬ್ರಾಡ್ವೇ ಹೋಟೆಲ್ಸ್ ಅಂತ. ನೋಡೋಕ್ಕೆ ಸೂಪರಾಗಿದೆ ಹೋಟೆಲ್ಲು. ಯಾವುದೋ ಬೇರೆ ಲೆವೆಲಲ್ಲೇ ಇದೆ ಮೆಕ್ಕಾವು. ದುಬೈಲಿದ್ದೀನೋ ಇಲ್ಲ ಚೈನಾಲಿದ್ದೀನೋ ಗೊತ್ತಾಗ್ತಾಯಿಲ್ಲ, ಆ ಥರ ಆರ್ಕಿಟೆಕ್ಚರ್ ಇದು. ಸೊ ದುಬೈ ನಾನು ನೋಡಿಲ್ಲ, ಅಲ್ಲೇ ಒಂಥರ ದುಬೈ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ. ಮೆಕ್ಕಾವ್ ಆರ್ಕಿಟೆಕ್ಚರ್ನ ಅಪ್ರಿಷಿಯೇಟ್ ಮಾಡಬೇಕು, ಇಲ್ಲ ದುಬೈ ಆರ್ಕಿಟೆಕ್ಚರ್ನ ಅಪ್ರಿಷಿಯೇಟ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಆ ಲೆವೆಲಲ್ಲಿದೆ ಒಂದೊಂದು ಆರ್ಕಿಟೆಕ್ಚರು. ಡಿಸೈನಾಗೆ ಸೂಪರಾಗೆ, ಎಸ್ಥೆಟಿಕ್ಕಾಗೆ, ಗ್ರ್ಯಾಂಡಾಗೆ. ಎಸ್ಥೆಟಿಕ್ಕಿಂತ ಗ್ರ್ಯಾಂಡ್ನೆಸ್ ಎದ್ದು ಕಾಣುತ್ತೆ ಇದು ಕಂಪ್ಲೀಟ್ ಊರು. ಆ ಲೆವೆಲಲ್ಲಿದೆ. ನಾನು ಫುಲ್ ಬಸ್ಸಲ್ಲಿ ಬಂದಿದ್ದು, ಬಾಯಿ ಬಿಟ್ಕೊಂಡೇ ಬಂದಿದ್ದೀನಿ. ಅಷ್ಟು ಈ ಥರ ಆರ್ಕಿಟೆಕ್ಚರ್ ಅಂತ ನಾನು ಲೈಫಲ್ಲಿ ನೋಡಿರಲಿಲ್ಲ. ಸೊ ಚೆಕ್ಕಿನಾಗೆ ಸದ್ಯಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಿ ಜಾಸ್ತಿ ಜನ ವೆಯ್ಟಿಂಗಲ್ಲಿದ್ದಾರೆ. ಒಂದ್ಸರಿ ಲಾಬಿ ತೋರಿಸ್ತೀನಿ ನೋಡಿ ಹೆಂಗಿದೆ. ಲಾಬಿನ ಎಷ್ಟು ಗ್ರ್ಯಾಂಡಾಗಿದೆ. ಓ, ಥ್ಯಾಂಕ್ ಯು. ಓ ಯಪ್ಪ, ಏನು ಗುರು ಇದು, ಸ್ವರ್ಗ. ಹಾಗಿಲ್ಲಿಡೋಣ. ಏನು ಗುರು ಇದು, ಕಂಪ್ಲೀಟ್ ಹಾಂಗ್ಕಾಂಗ್ದು ಕಾಂಟ್ರಾಸ್ಟೇ ಇದೆ. ಸೊ ಇದು ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸ್ ಪಕ್ಕದಲ್ಲೇ ರೆಸ್ಟ್ ರೂಮ್ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಜಕೂಸಿ ಇದೆ. ಇಲ್ಲಿ ನಾನಿದ್ದೀನಿ. ಒಂದು ಒಳ್ಳೆ ಸಿಂಕ್ ಇದೆ, ವಾಶ್ ಬೇಸಿನ್. ಏನೇನು ಇಟ್ಟಿದ್ದಾರೆ ನೋಡೋಣ ಬನ್ನಿ. ಎಲ್ಲ ಏನೇನು ಟಾಯ್ಲೆಟ್ರಿ ಇರಬೇಕು ಎಲ್ಲ ಇದೆ. ಬ್ರಷ್ ಗಿಶ್ಶು, ಒಂದು ಹ್ಯಾಂಡ್ ಟವಲ್ಲು, ಇಲ್ಲಿ 2 ಕಪ್ ಇಟ್ಟಿದ್ದಾರೆ. ಬ್ರಷ್ ಗಿಶ್ ಎಲ್ಲ ಇಡಬೋದು ಇದರೊಳಗಡೆ. ಟಿಶ್ಯೂ ಪೇಪರ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಕಮೋಡ್ ಇದೆ, ಅದರ ಏರಿಯಾ. ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ. ಆ್ಯಂಡ್ ಇಲ್ಲೊಂದು ಮಿನಿ ಬಾರ್ ಇದೆ. ಮೇಯ್ನಾಗಿ ವ್ಯೂ ನೋಡಿ ಹೆಂಗಿದೆ. ಯಪ್ಪ, ಸೂಪರ್. ಸೊ ಗ್ಯಾಲಕ್ಸಿ ಹೋಟೆಲ್ ವ್ಯೂ ಇದೆ ಇಲ್ಲಿ. ಕಂಪ್ಲೀಟ್ ಗ್ಯಾಲಕ್ಸಿ ಹೋಟೆಲ್ ಇದು ನೋಡಿ. ಅಲ್ಲಿಂದ ಸ್ಟಾರ್ಟ್ ಆದರೆ
ಎಲ್ಲಿವರೆಗೂ ಇದೆ, ಇಲ್ಲಿವರೆಗೂ ಇದೆ. ಇದೂ ಈ ಹೋಟೆಲು ಬ್ರಾಡ್ವೇ ಹೋಟೆಲು ಗ್ಯಾಲಕ್ಸಿ ಅವ್ರದ್ದೇನೆ. ಇಟ್ಸ್ ಗ್ರೂಪ್ ಆಫ್ ಹೋಟೆಲ್ಸ್ ಇದು. ಸೊ ಬ್ರಾಡ್ವೇನು ಗ್ಯಾಲಕ್ಸಿ ಹೋಟೆಲ್, ಫುಲ್ ಗ್ಯಾಲಕ್ಸಿ ವ್ಯೂ ಅಲ್ಲಿ ಇದೆ. ಅಲ್ಟಿ ಅಲ್ಲ ವ್ಯೂ ಮಾತ್ರ, ಕಳೆದೋದೆ ವ್ಯೂ ನೋಡಿ. ನೆಕ್ಸ್ಟ್ ಲೆವೆಲ್, ಒನ್ ಆಫ್ ದ ಫೈನೆಸ್ಟ್ ಹೋಟೆಲ್ಸ್ ನಾನು ಸ್ಟೇ ಮಾಡಿದೆ ಲೈಫಲ್ಲಿ. ಆ ಥರ ಇದೆ, ಕಳೆದೋದೆ. ಬಾ ಹೆವಿ ಸಾಫ್ಟ್ ಆಗಿದೆ ಬೆಡ್ ಮಾತ್ರ. ಎಷ್ಟು ಅಡ್ಮೈರ್ ಮಾಡಿದ್ರು ಕಮ್ಮಿ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೊಂದು ಒಳ್ಳೆ ಕೌಚ್ ಇದೆ, ಸೂಪರಾಗಿದೆ ಇದು. ಪಕ್ಕದಲ್ಲೇ ಲ್ಯಾಂಪು. ಆ್ಯಂಡ್ ಇಲ್ಲಿ ಅಚ್ಚು ವ್ಯೂ ಎಂಜಾಯ್ ಮಾಡ್ತಾ ಇದ್ದಾಳೆ. ಹೆಂಗಿದೆ ಅಮ್ಮ? ಸೂಪರಾ? ವ್ಯೂ ಅಂತೂ ನೋಡ್ತಾನೇ ಇರೋಣ ಅನಿಸ್ತಾ ಇದೆ. ಐ ನೋ ಇಟ್ಸ್ ಆಲ್ ಮ್ಯಾನ್ ಮೇಡ್, ಬಟ್ ಈ ಥರನೂ ಒಂದೊಂದು ಬಿಲ್ಡಿಂಗ್ಸ್ ಮಾಡ್ಬೋದಾ ಅಂತ ಫೀಲ್ ಬರುತ್ತೆ. ನಿಜವಾಗ್ಲೂ ಬೇರೆ ಜಗತ್ತೇ ಇದು. ಕಷ್ಟ ಈ ಥರ ಒಂದು ಡೆವಲಪ್ಮೆಂಟ್ ಮಾಡೋದು ತುಂಬಾ ಕಷ್ಟ. ನಿಜವಾಗ್ಲೂ ವ್ಯೂ ಎಷ್ಟಿಷ್ಟ ಆಯಿತು ಅಂದರೆ, ನಾನಂತೂ ಒಂಥರ ಗಾನ್ ಕ್ರೇಜಿ, ಗಾನ್ ಮ್ಯಾಡ್ ಆಗ್ಬಿಟ್ಟೆ ನಾನಲ್ಲಿ. ಒಂದೊಂದು ಆ್ಯಂಗಲಲ್ಲಿ ಹೆಂಗೆ ಕಾಣಿಸುತ್ತೆ ವ್ಯೂ ಅಂತ ನೋಡೋಣ ಅಂತ ಒಂದೊಂದು ಕಡೆ ಕೂತ್ಕೊಂಡು ನೋಡಿ ಹಿಂಗಲ್ಲ. ಸೊ ಇಷ್ಟು ಹೇಳಿ ಈ ವ್ಲಾಗ್ನ ಮುಗಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಹೆವಿ ಫನ್ ಇರುತ್ತೆ. ಸೊ ಈ ಹೋಟೆಲ್ ಅವರು ನಮಗೆ ಕೊಟ್ಟಿದ್ದ ಅಮ್ಯುನಿಟೀಸ್, ಫೆಸಿಲಿಟೀಸ್ ಎಲ್ಲ ಹೆವಿ ಫನ್ ಅಮ್ಯುನಿಟೀಸು. ಸೊ ಇದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೆಕ್ಸ್ಟ್ ವ್ಲಾಗು. ಸೊ ವೆಯ್ಟ್ ಮಾಡಿ, ಒಂದು ಒಳ್ಳೆ ವ್ಲಾಗ್ ಲೋಡಿಂಗ್.